ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಗದಗ ಬೆಟಗೇರಿ ನಗರಸಭೆ ಸದಸ್ಯರೆಲ್ಲ ಗದಗ ಜಿಲ್ಲಾಧಿಕಾರಿಗಳಿಗೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆಗೆ ಬಂದ ಸದಸ್ಯರಿಗೆ ತರಾತುರಿಯಲ್ಲಿ ರಾಜೀನಾಮೆ ಬೇಡ ಅಂತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮನವೊಲಿಸಿದ್ರೂ ಸಹ ಎಚ್ ಕೆ ಪಾಟೀಲ್ ದೇವರಿದ್ದಂತೆ ದೇವರಿಲ್ಲದ ಗುಡಿಯಲ್ಲಿ ಪೂಜಾರಿಗಳೇ ಅಂತ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಎಚ್ ಕೆ ಪಾಟೀಲರು ಇಲ್ಲದ ಸರ್ಕಾರ ಅಂಗವನ್ನು ಕಳೆದುಕೊಂಡಂತೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಕಾನೂನು ಮಂತ್ರಿ ಪ್ರವಾಸೋದ್ಯಮ ಇಲಾಖೆ ಗೊತ್ತಿಲ್ಲ ಸರ್, ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ರು ಪ್ರವಾಸೋದ್ಯಮ ಇಲಾಖೆ ಅಂದ್ರೆ ಏನು ಅಂತ ಹೇಳಿ. ಕಾನೂನನ್ನ ಒಂದು ನ್ಯಾಯಾಲಯ ಒಂದು ಕೇಸ್ ಮುಗಿದಾರ 40-50 ವರ್ಷ, 2 ವರ್ಷದೊಳಗೆ ಒಂದು ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇತ್ಯರ್ಥ 2 ವರ್ಷ ಅನೇಕ ಬದಲಾವಣೆ ತಗೊಂಡ್ಬಂದಿರ್ತಾರೆ. ಕೆಳಮಟ್ಟದ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ಅಂತ ಮತ್ತೆ ಇಂಥ ಒಂದು ಒಳ್ಳೆಯ ಹೆಸರು ತರುವಂತ ಒಬ್ಬ ದಕ್ಷ ಪ್ರಾಮಾಣಿಕ ಆಡಳಿತಗಾರಗೆ ಮತ್ತೆ ಸಚಿವ ಸಂಪುಟ ಅವಕಾಶ ಇಲ್ಲ ಅಂದ್ರೆ ನಮ್ಗೆಲ್ಲರಿಗೂ ಬಹಳ ನೋವಾಗಿದೆ. ಏನಾಗುತ್ತೆ ಸರ್, ವಿಶೇಷ ಮುಖ್ಯ ಕರ್ನಾಟಕ ಅನ್ಯಾಯ ಮಾಡಬೇಕು ಸರ್. ಗೊತ್ತೇ ಸರ್, ಪಕ್ಷ ಗೊತ್ತೇ ಸರ್, 31 ಜಿಲ್ಲೆ ಪಕ್ಷ ಸರ್, ಕಾರ್ಯಕರ್ತರಿಗೆ ಪಕ್ಷ ಇವತ್ತು ನಿಷ್ಠಾವಂತ ಒಬ್ಬ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಅನ್ಯಾಯ ಮಾಡಕೊಟ್ರು ಅಂದ್ರೆ ಸರ್, ದಶಕ ಅವರಷ್ಟು ಕೊಡುಗೆ ಪಕ್ಷಕ್ಕೆ ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಒಂದೇ ಸಚಿವ ಸಂಪುಟದಲ್ಲಿ ಸರ್ ಅವ್ರ ತಂದೆ ಕಳೆದ ಸರ್ ಕೆ ಇವರಿಂದ ಸರ್ಕಾರಕ್ಕೆ ಒಳ್ಳೆಯ ಹೋದ 2013ರಿಂದ 2018 ರಾಷ್ಟ್ರದೊಳಗಿನ ಗ್ರಾಮೀಣಾಭಿವೃದ್ಧಿ 5 ವರ್ಷವಾಗಿ ರೈಸ್ ಆಫ್ ನ್ಯೂಸ್ ಗದಗ್. ನಮ್ಮ ಗದಗ ಜಿಲ್ಲೆ ಒಂದು ಸಭಾಪತಿ ಆದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಏನಾದ್ರು ಒಂದು ನಮಗೆ ಕೊಟ್ಟರೆ ನಮ್ಗೆ ಉತ್ತರ ಕರ್ನಾಟಕ ಚಲೋ ಆಗುತ್ತೆ. ಮುಂದೆ ಬರುವ ಚುನಾವಣೆ ಒಳಗೆ ನಾವು ಬಹಳ ಕಷ್ಟ